ಕೆಲವೊಮ್ಮೆ ಸಮಸ್ಯೆಗಳಿಗೆ ಕಾರಣಗಳು ಸ್ಪಷ್ಟವಾಗಿ ತಿಳಿಯುತ್ತವೆ. ಹೀಗಾದ ಸಂದರ್ಭದಲ್ಲಿ ಇದಕ್ಕೆ ಪರಿಹಾರ ಸುಲಭವಾಗಿರುತ್ತದೆ. ಆದರೆ ಸಮಸ್ಯೆಯ ಮೂಲವೇ ತಿಳಿಯದ ಸಂದರ್ಭದಲ್ಲಿ ಪರಿಹಾರವಾದರೂ ಹೇಗೆ ಕಂಡುಹಿಡಿಯಲು ಸಾಧ್ಯ? ಹೀಗೆ ನಿಮ್ಮ ಜೀವನದಲ್ಲೂ ಹಲವು ಬಾರಿ ಯಾವುದೇ ಸರಿಯಾದ ಕಾರಣವಿಲ್ಲದೆ ಸಮಸ್ಯೆಗಳು ಎದುರಾಗಿರಬಹುದು. ಯಾವುದೇ ವೈದ್ಯರಲ್ಲಿ ಹೋದರೂ ಅನಾರೋಗ್ಯವೇ ಗುಣವಾಗುವುದಿಲ್ಲ. ಯಾವುದೇ ವ್ಯವಹಾರದಲ್ಲೂ ಲಾಭವಾಗುವುದಿಲ್ಲ. ಹೀಗೆ ಅನೇಕ ವೇಳೆ ಏನೇ ಮಾಡಿದರೂ ನಷ್ಟವೇ ಆಗುತ್ತಿರಬಹುದು. ನಿಮ್ಮ ಪ್ರಯತ್ನದ ಹೊರತಾಗಿಯೂ ನಿಮ್ಮ ಯಶಸ್ಸಿನಲ್ಲಿ ನಿಮ್ಮ ಕೈ ಹಿಡಿಯುವ ಇನ್ನೂ ಅನೇಕ ವಿಷಯಗಳಿವೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಿಗೆ ನಿದ್ರಾಹೀನತೆ ಸಮಸ್ಯೆ ಇದೆ. ಬ್ಯುಸಿ ಲೈಫ್ ಸ್ಟೈಲ್, ಮಾನಸಿಕ ಒತ್ತಡ ಇದಕ್ಕೆ ಪ್ರಮುಖ ಕಾರಣಗಳು. ನಿದ್ರಾಹೀನತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಇದರಿಂದ ಬಹಳಷ್ಟು ಜನ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕೆಲವೊಮ್ಮೆ ನಿದ್ರಾಹೀನತೆಗೆ ಮನೆಯಲ್ಲಿ ವಾಸ್ತು ದೋಷ ಕೂಡ ಕಾರಣವಿರಬಹುದು ಎಂದು ವಾಸ್ತು ತಜ್ಞರು ಹೇಳುತ್ತಾರೆ. ಪ್ರೀತಿಯಲ್ಲಿ ಎಲ್ಲರೂ ಅದೃಷ್ಟವಂತರಲ್ಲ. ನಮ್ಮಲ್ಲಿ ಅನೇಕರು ತಮ್ಮ ಪ್ರೀತಿಪಾತ್ರರನ್ನು ಹುಡುಕುತ್ತಾರೆ. ಅನೇಕ ವೇಳೆ ಅಂಥವರು ಸಿಕ್ಕರೂ ಉಳಿಸಿಕೊಳ್ಳಲು ವಿಫಲರಾಗುತ್ತಾರೆ. ಮುಖ್ಯವಾಗಿ ಲೈಂಗಿಕ ಜೀವನವನ್ನು ಮತ್ತೆ ಮತ್ತೆ ರಸಮಯಗೊಳಿಸಲು ಆಗದೇ ಇರುವ ದೌರ್ಬಲ್ಯ. ಅಂಥ ಸಂದರ್ಭದಲ್ಲಿ ವಾಸ್ತು ಸಲಹೆಗಳನ್ನು ಒಮ್ಮೆ ಏಕೆ ಅವಕಾಶ ನೀಡಬಾರದು? ಅದನ್ನೊಮ್ಮೆ ಮಾಡಿ ನೋಡಿ. ಈ ಪ್ರಕಾರ ನಿಮ್ಮ ಮನೆಯಲ್ಲಿ ಬೆಡ್ರೂಮಿನಲ್ಲಿ ಪ್ರಣಯದ ವಾತಾವರಣ ನಿರ್ಮಿಸಲು ಸಾಧ್ಯವಿದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಅಂತಹ ವಾಸ್ತು ಸಲಹೆಗಳನ್ನು ತಿಳಿದುಕೊಳ್ಳೋಣ. ವಾಸ್ತು ತಜ್ಞರ ಪ್ರಕಾರ ಮಾಸ್ಟರ್ ಬೆಡ್ರೂಮ್ ಯಾವಾಗಲೂ ಮನೆಯ ನೈಋತ್ಯ ಭಾಗದಲ್ಲಿರಬೇಕು. ಈ ಭಾಗ ಭೂಮಿಯನ್ನು ಪ್ರತಿನಿಧಿಸುವುದರಿಂದ ಸುಖ, ಸಂತೋಷ ನಿಮ್ಮದಾಗುತ್ತದೆ. ಮಕ್ಕಳ ಮಲಗುವ ಕೋಣೆಯು ಈಶಾನ್ಯ ದಿಕ್ಕಿನಲ್ಲಿದ್ದರೆ ಬೆಸ್ಟ್. ನೈಋತ್ಯ ಭಾಗದಲ್ಲಿ ಬೆಡ್ರೂಮ್ ಇದ್ದರೆ ಉತ್ತಮ ಆರೋಗ್ಯ ಮತ್ತು ಶ್ರೇಯಸ್ಸನ್ನು ತರುತ್ತದೆ. ಆಗ್ನೇಯ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಈ ಕೊಠಡಿ ಇರದಂತೆ ನೋಡಿಕೊಳ್ಳಿ. ಇಲ್ಲವಾದರೆ ದಂಪತಿಯಲ್ಲಿ ಜಗಳ, ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಬೆಡ್ರೂಮ್ನಲ್ಲಿ ಯಾವಾಗಲೂ ಬೆಡ್ ನೈಋತ್ಯ ದಿಕ್ಕಿನ ಮೂಲೆಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ದಂಪತಿ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗುವ ರೀತಿಯಲ್ಲಿ ಮಂಚವನ್ನು ಹಾಕಬೇಕು. ಮಲಗುವ ಕೋಣೆ ಮನೆಯಲ್ಲಿ ಬಹಳ ಮುಖ್ಯವಾದ ಜಾಗವಾಗಿದೆ. ವಿಶ್ರಾಂತಿ ಮತ್ತು ವಿರಾಮ ಸಮಯವನ್ನು ಆನಂದಿಸುವ ಜಾಗ ಇದು. ಇದು ತುಂಬಾ ವೈಯಕ್ತಿಕ ಮತ್ತು ವಿಶಿಷ್ಟ ಎನ್ನಬಹುದು. ಮಾಸ್ಟರ್ ಬೆಡ್ರೂಮ್ನ ವಾಸ್ತು ಮಾರ್ಗಸೂಚಿಗಳ ಪ್ರಕಾರ ಮಲಗುವ ಕೋಣೆಯ ಬಾಗಿಲು 90 ಡಿಗ್ರಿಗಳಿಗೆ ತೆರೆಯಬೇಕು. ತೆರೆಯುವಾಗ ಮತ್ತು ಮುಚ್ಚುವಾಗ ಯಾವುದೇ ಶಬ್ದ ಇರಬಾರದು. ದಕ್ಷಿಣ ಅಥವಾ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗುವಂತೆ ಬೆಡ್ ಹಾಕಬೇಕು. ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಲೇಬಾರದು. ಬೆಡ್ ಎದುರು ಭಾಗದಲ್ಲಿ ಕನ್ನಡಿ ಅಥವಾ ಟಿವಿ ಇಲ್ಲದಂತೆ ನೋಡಿಕೊಳ್ಳಿ. ಮಂಚದಲ್ಲಿ ಮಲಗಿರುವವರ ಪ್ರತಿಬಿಂಬ ಕನ್ನಡಿಯಲ್ಲಿ ಕಂಡು ಬಂದರೆ ಮನೆಯಲ್ಲಿ ಜಗಳ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಬಹುದು. ವಾಸ್ತು ಪ್ರಕಾರ ಬೆಡ್ರೂಮ್ನಲ್ಲಿ ಕನ್ನಡಿ ಇಡುವುದು ನಿದ್ದೆಯನ್ನು ಹಾಳು ಮಾಡುತ್ತದೆ. ಬೆಡ್ರೂಮ್ನಲ್ಲಿ ಕನ್ನಡಿ ಇದ್ದರೆ ರಾತ್ರಿ ಅದನ್ನು ಬಟ್ಟೆಯಿಂದ ಮುಚ್ಚಬೇಕು. ಮಲಗುವ ಕೋಣೆಗೆ ಯಾವಾಗಲೂ ಆಹ್ಲಾದಕರ ಬಣ್ಣಗಳನ್ನು ಬಳಸಬೇಕು. ಏಕೆಂದರೆ ಅದು ಸಂಬಂಧದಲ್ಲಿ ಸಾಮರಸ್ಯ, ಪ್ರೀತಿ ಮತ್ತು ಶಾಂತತೆಯನ್ನು ಪ್ರತಿನಿಧಿಸುತ್ತದೆ. ಮಲಗುವ ಕೋಣೆಗೆ ಡಾರ್ಕ್ ಮೆರೂನ್ ಅಥವಾ ಕೆಂಪು, ನೇರಳೆ ಬಣ್ಣದ ಆಯ್ಕೆಯನ್ನು ತಪ್ಪಿಸಿ, ಏಕೆಂದರೆ ಅವು ಒತ್ತಡವನ್ನು ಉಂಟುಮಾಡಬಹುದು. ಮಾಸ್ಟರ್ ಬೆಡ್ರೂಮ್ಗಳಿಗೆ ಸೂಕ್ತವಾದ ಬಣ್ಣಗಳು ಎಂದರೆ ಬೂದು, ಹಸಿರು, ಗುಲಾಬಿ ಮತ್ತು ತಿಳಿ ನೀಲಿ ಅಥವಾ ತಿಳಿ ಬಣ್ಣ. ಬಟ್ಟೆಗಾಗಿ ಮೀಸಲಾದ ಕೋಣೆ ಅಥವಾ ವಾರ್ಡ್ರೋಬ್ ಅನ್ನು ಪಶ್ಚಿಮ, ನೈಋತ್ಯ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. ಕೊಠಡಿಯ ಗೋಡೆಗೆ ಯಾವಾಗಲೂ ನ್ಯೂಟ್ರಲ್ ಅಥವಾ ತಿಳಿ ಬಣ್ಣವನ್ನು ಬಳಸಬೇಕು. ಇದರಿಂದ ಪಾಸಿಟಿವ್ ಎನರ್ಜಿ ಹೊರಗೆ ಹೋಗುವುದನ್ನು ತಡೆಯಲು ಸಾಧ್ಯವಾಗುತ್ತದೆ. ಕಪ್ಪು ಬಣ್ಣ ಯಾವ ಕಾರಣಕ್ಕೂ ಬಳಸಬೇಡಿ.
ನಿಮ್ಮ ಬೆಡ್ರೂಮ್ ಸಾಮಾನು ಸರಂಜಾಮುಗಳನ್ನು ರಾಶಿ 0 ಮುಕ್ತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿರಿ ಹಾಗೂ ಬೆಡ್ರೂಮ್ನೊಳಗೆ ಅತ್ತಿಂದಿತ್ತ ಅಡ್ಡಾಡಲು ಸಾಕಷ್ಟು ಸ್ಥಳಾವಕಾಶವಿರುವುದನ್ನು ಖಚಿತಪಡಿಸಿಕೊಳ್ಳಿರಿ. ವಾಸ್ತುಶಾಸ್ತ್ರದ ಪ್ರಕಾರ ವಿಶೇಷವಾಗಿ ಬೆಡ್ರೂಮ್ನ ಕಬೋರ್ಡ್ಗಳಲ್ಲಿ ಹಾಗೂ ಮಂಚದ ಕೆಳಗೆ ಸಾಮಾನು ಸರಂಜಾಮುಗಳು ರಾಶಿ ಬಿದ್ದಿದ್ದಲ್ಲಿ ಅದು ನಿಜಕ್ಕೂ ಅನಿಷ್ಟವಾದ ಸಂಗತಿಯಾಗಿರುತ್ತದೆ. ಆದ್ದರಿಂದ ನಿಮ್ಮ ಬೆಡ್ರೂಮ್ನಲ್ಲಿರಬಹುದಾದ ಆ ಎಲ್ಲ ಅನವಶ್ಯಕ ಸರಕು ಸರಂಜಾಮುಗಳನ್ನು ತೆಗೆದುಬಿಡುವುದು ಅತ್ಯುತ್ತಮ ಕ್ರಮವಾಗಿರುತ್ತದೆ. ಹೀಗಾದಾಗ ನಿಮ್ಮ ಬೆಡ್ರೂಮ್ ಪ್ರಕೃತಿಯ ಚೈತನ್ಯಕ್ಕೆ ಹೆಚ್ಚು ತೆರೆದುಕೊಳ್ಳುವಂತಾಗುತ್ತದೆ ಹಾಗೂ ಆದ್ದರಿಂದ ನೀವು ಸಂತೋಷದಿಂದ ಇರಬಹುದು. ಬೆಡ್ನ ಹೆಡ್ಬೋರ್ಡ್ ಭಾಗದಲ್ಲಿ ಯಾವುದೇ ರೀತಿಯ ಗುಜರಿ ವಸ್ತುಗಳನ್ನು ಅಂದರೆ ತ್ಯಾಜ್ಯ ವಸ್ತುಗಳನ್ನು ಇಡಬಾರದು. ಬೆಡ್ ಮೇಲ್ಭಾಗದಲ್ಲಿ ಅಡ್ಡಲಾಗಿ ಬೀಮ್ ಹಾದು ಹೋಗಿರಬಾರದು. ಹಾಗೇನಾದರೂ ಇದ್ದರೆ ಆರೋಗ್ಯ ಸಮಸ್ಯೆ ಎದುರಾಗುತ್ತದೆ. ಸಿಂಗಲ್ಸ್ಗಿಂತಲೂ ಜೋಡಿಗಳು ಮುಖ್ಯ. ಬೆರೆಯಲು ಸಿದ್ಧವಾಗಿರುವ ಜೋಡಿ ಶಿಲ್ಪಗಳು, ಚಿತ್ರಗಳಲ್ಲಿ ಜೋಡಿ ಲ್ಯಾಂಪ್ ಹೀಗೆ ಕೋಣೆಯ ಅಲಂಕಾರದಲ್ಲಿ ಇವು ಕೆಲಸ ಮಾಡಬೇಕು. 2 ಕುರ್ಚಿಗಳು, 2 ಹಂಸಗಳು ಅಥವಾ ಜೋಡಿಯಾಗಿರುವ ಅಲಂಕಾರಿಕ ವಸ್ತುಗಳನ್ನು ಇಡಿ. ಮಲಗುವ ಕೋಣೆಯಲ್ಲಿ ಒಬ್ಬನ ಶಕ್ತಿಯನ್ನು ಯಾವುದೂ ಪ್ರಕ್ಷೇಪಿಸಲು ಬಿಡಬೇಡಿ. ಅದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರತಿಫಲಿಸುತ್ತದೆ ಮತ್ತು ಪ್ರಕಟವಾಗುತ್ತದೆ. ಕೋಣೆಯಲ್ಲಿ ದೇವಾಲಯ, ನೀರು, ಕಾರಂಜಿಯನ್ನು ಪ್ರತಿಬಿಂಬಿಸುವ ಪೇಂಟಿಂಗ್ ಬಳಕೆ ಬೇಡ. ಇವುಗಳನ್ನು ಹಾಕುವುದರಿಂದ ಭಾವನಾತ್ಮಕ ಸಮಸ್ಯೆಗಳು ಎದುರಾಗಬಹುದು. ನಗ್ನ ಚಿತ್ರಗಳನ್ನು ಬಳಸುವುದು ಉತ್ತಮ. ವಾಸ್ತು ಪ್ರಕಾರ ಬೆಡ್ರೂಮ್ನಲ್ಲಿ ಕುಳಿತು ಊಟ ಮಾಡಬಾರದು. ಹೀಗೆ ಮಾಡಿದರೆ ನಿಮ್ಮ ನಿದ್ದೆ ಹಾಳಾಗುತ್ತದೆ. ಎಲ್ಲರೂ ಒಟ್ಟಿಗೆ ಊಟ ಮಾಡಿ. ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನೀವು ಸಂತೋಷವಾಗಿರುತ್ತೀರಿ. ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ. ಕೊಠಡಿಯಲ್ಲಿ ದಕ್ಷಿಣ ಅಥವಾ ಪಶ್ಚಿಮ ಭಾಗದ ಗೋಡೆಯತ್ತ ಬೆಡ್ ಹಾಕಬೇಕು. ಬೆಡ್ ಗೋಡೆಯಿಂದ ಕನಿಷ್ಠ 4 ಇಂಚು ಅಂತರದಲ್ಲಿರಬೇಕು. ಇಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಂದ ವಿದ್ಯುತ್ಕಾಂತೀಯ ಕಿರಣಗಳು ಹೊರಹೊಮ್ಮುವುದರಿಂದ ಅದನ್ನು ಬೆಡ್ನಿಂದ ಸಾಕಷ್ಟು ದೂರದಲ್ಲಿಡಬೇಕು. ಇಲ್ಲವಾದರೆ ನಿದ್ರೆಗೆ ಭಂಗವುಂಟಾಗುತ್ತದೆ. ದೇವರ ಫೋಟೋಗಳನ್ನು ಬೆಡ್ರೂಮನಲ್ಲಿ ಇಡಬೇಡಿ. ಮಲಗುವ ಕೋಣೆಯಲ್ಲಿ ಪೂರ್ವಜರ ಅಥವಾ ಹಿರಿಯರ ಫೋಟೋವನ್ನು ಹಾಕಬೇಡಿ. ಇದು ಮನೆಗೆ ದುರದೃಷ್ಟವನ್ನು ಹೊತ್ತುಕೊಂಡು ಬರುತ್ತದೆ. ನೀವು ಮಲಗುವ ಕೋಣೆಯಲ್ಲಿ ರಾಧಾಕೃಷ್ಣ ಭಾವಚಿತ್ರವನ್ನು ಹಾಕಿಕೊಳ್ಳಬಹುದು, ಏಕೆಂದರೆ ಇದು ಸಂಗಾತಿಗಳ ಪ್ರೀತಿಗೆ ಸಾಕ್ಷಿಯಾಗಿದೆ. ಆದರೆ ಬೆಡ್ರೂಮ್ನಲ್ಲಿ ಇತರ ದೇವರ ಭಾವಚಿತ್ರವನ್ನು ಹಾಕುವುದನ್ನು ತಪ್ಪಿಸಬೇಕು. ಕಡು ನೀಲಿ ಅಥವಾ ಕಪ್ಪು ಬಣ್ಣದ ಬೆಡ್ಶೀಟ್ಗಳನ್ನು ಎಂದಿಗೂ ಬಳಸಬೇಡಿ. ಬೆಡ್ ಸೀಟ್ಗಳು ಯಾವಾಗಲೂ ಬಿಳಿ, ಬೇಬಿ ಪಿಂಕ್, ಪೀಚ್, ಹಳದಿ, ಆಕಾಶ ನೀಲಿ ಬಣ್ಣಗಳಂತಹ ಆಹ್ಲಾದಕರ ಬಣ್ಣಗಳ ರೀತಿ ಹಿತವಾಗಿರಬೇಕು. ವಾಸ್ತು ಪ್ರಕಾರ ಗಾಢ ಬಣ್ಣಗಳು ನಕಾರಾತ್ಮಕ ಭಾವನೆಗಳನ್ನು ತರಬಹುದು ಎಂಬ ನಂಬಿಕೆ ಇದೆ. ಹೀಗಾಗಿ ಗಾಢವಾದ ಬಣ್ಣಗಳ ಬಳಕೆಯನ್ನು ತಪ್ಪಿಸಿ. ಹಲವರಿಗೆ ಹೆಚ್ಚಿನ ದಿಂಬುಗಳು ಮತ್ತು ಸ್ಟಫ್ಡ್ ಆಟಿಕೆಗಳ ಮೇಲೆ ಅಪಾರ ಪ್ರೀತಿ ಇರುತ್ತದೆ. ಇದು ಅಸ್ತವ್ಯಸ್ತತೆ ಉಂಟುಮಾಡುತ್ತದೆ ಹೊರತು ಬೇರೇನೂ ಅಲ್ಲ. ಆ ಮೂಲಕ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ಜೀವಿಗಳಿಗೆ ಸ್ಥಳವಿಲ್ಲ ಎಂದು ನೀವು ಒಂದು ರೀತಿಯಲ್ಲಿ ಹೇಳುತ್ತಿದ್ದೀರಿ ಎಂದರ್ಥ. ಸ್ಟಫ್ಡ್ ಪ್ರಾಣಿಗಳನ್ನು ಬೆಡ್ರೂಮಿನಲ್ಲಿ ಇಡಲೇಬಾರದು. ಇವು ಶವವಿದ್ದಂತೆ. ದಯವಿಟ್ಟು ಸತ್ತ ಹೂವುಗಳನ್ನು ಪ್ಲಾಸ್ಟಿಕ್ ಹೂವುಗಳಲ್ಲಿ ಇಟ್ಟುಕೊಳ್ಳಬೇಡಿ. ತಾಜಾ ಹೂವುಗಳನ್ನು ಇಡಿ. ನಿಮ್ಮ ಮನೆಯನ್ನು ಅಲಂಕರಿಸಿ ಕೆಲವು ತಾಜಾ ಹೂವುಗಳನ್ನು ಅಲ್ಲಿ ಸೇರಿಸಿ, ಏಕೆಂದರೆ ಇದು ನಿಮ್ಮ ಮನೆಗೆ ಹೊಸ ಜೀವವನ್ನು ಆಕರ್ಷಿಸುತ್ತದೆ. ನಿಮ್ಮ ವಾಸಸ್ಥಾನವು ಪರಿಮಳಯುಕ್ತವಾಗುತ್ತದೆ ಮತ್ತು ಸಕಾರಾತ್ಮಕ ವೈಬ್ಗಳನ್ನು ನೀಡುತ್ತದೆ. ಬೆಡ್ರೂಮ್ನಲ್ಲಿ ಟಿವಿ, ಕಂಪ್ಯೂಟರ್ನಂತಹ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಇಡಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆದಷ್ಟು ಈ ವಸ್ತುಗಳನ್ನು ಇಡಬೇಡಿ. ತಜ್ಞರ ಪ್ರಕಾರ ನಸು ಬೆಂಕಿ ಹೊಸ ಸಂಬಂಧಗಳನ್ನು ಹುಟ್ಟುಹಾಕುತ್ತದೆ ಮತ್ತು ಪ್ರೀತಿಯನ್ನು ಜೀವಂತವಾಗಿರಿಸುತ್ತದೆ. ಆದ್ದರಿಂದ ಪ್ರೀತಿಯನ್ನು ಆಕರ್ಷಿಸುವಂತೆ ನಿರಂತರವಾಗಿ ಮೇಣದ ಬತ್ತಿಯನ್ನು ಬೆಳಗಿಸಿ. ಕೇವಲ ಒಂದು ಸಾಕು. ಹಣತೆ ಆದರೂ ಓಕೆ.
ಆದರೆ ಹಣತೆಯ ಎಣ್ಣೆ ವಾಸನೆ ಬರದಂತಿರಲಿ. ಸುಗಂಧ ದ್ರವ್ಯಗಳನ್ನು ಬಳಸಿ. ಸುಗಂಧಗಳು ನಮ್ಮ ದೈನಂದಿನ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಅನೇಕರು ಅರ್ಥ ಮಾಡಿಕೊಂಡಿಲ್ಲ. ನಿಮ್ಮ ಮನೆ ಯಾವಾಗಲೂ ಉತ್ತಮ ಪರಿಮಳ ನೀಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಏನು ಸುಟ್ಟರೂ ಅಥವಾ ನೀವು ಮನೆಯಲ್ಲಿ ಏನು ಇರಿಸಿದರೂ ಅದು ಸಕಾರಾತ್ಮಕ ಮತ್ತು ಸಂತೋಷದ ಪರಿಮಳವನ್ನು ಹೊರಸೂಸಬೇಕು. ಆಹ್ವಾನಿಸುವ ವಾತಾವರಣ ಇರಬೇಕು. ಸ್ಮಶಾನ ಇರುವ ಚಿತ್ರವಾಗಲಿ ಅಥವಾ ಶೋ ಪೀಸ್ ಆಗಲಿ ಬೆಡ್ರೂಮ್ ಅಲ್ಲಿ ಮಾತ್ರವಲ್ಲದೆ ಮನೆಯಲ್ಲೂ ಎಲ್ಲೂ ಇಡಬೇಡಿ. ಇದು ನಕಾರಾತ್ಮಕತೆಯನ್ನು ತರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.